ಪಾಲಿಟಿಕ್ಸಲ್ಲಿ ಏನು ಮಾಡ್ತೀನಿ ಅಂತ ಯಾವತ್ತೂ ಹೇಳಬಾರ್ದು. ಏನು ಮಾಡ್ತೀವಿ ಅಂತ ಹೇಳಿದರೆ ಫಸ್ಟ್ ಸ್ಕೀಮ್ ಮಾಡ್ತಾರೆ ಅದಕ್ಕೋಸ್ಕರ ಅದನ್ನು ಯಾವತ್ತೂ ಹೇಳ್ಬೇಡಿ. ರಾಜಕಾರಣದಲ್ಲಿ ಎಷ್ಟೋ ಜನಕ್ಕೆ ಪ್ರಾಯ ಆಗಿರೋರಿಗೆ ಅದ್ರ ಬಗ್ಗೆ ಆಸಕ್ತಿ ಹೋಗಿಲ್ಲ, ಅದ್ರ ಬಗ್ಗೆ ಇನ್ನೂ ಕೂಡ ವ್ಯಾಮೋಹನ ಇಟ್ಕೊಂಡಿದ್ದೀರಿ. ನಾನು 10 ವರ್ಷ MP ಆಗಿರೋ ನಾನು ಜನರಿಂದ ತಿರಸ್ಕೃತ ಆಗಿಲ್ಲ. ಯಾವುದಾದ ಕಾರಣಕ್ಕೋಸ್ಕರವಾಗಿ ನನಗೆ ಟಿಕೆಟನ್ನು ತಪ್ಪಿಸಿರ್ಬೋದು, ಆದರೆ ಪ್ರತಿನಿತ್ಯನೂ ಹಾಗೇ ಇರಲ್ಲ. ನಾನು ಖಂಡಿತ ಬರ್ತೀನಿ. 10 ವರ್ಷ ನಾನು ಮಾಡಿರೋಂಥ ಕೆಲಸ ಇದೆಯಲ್ವಾ, ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ನಾನು ಅವತ್ತು ಹೇಳಿದ್ದೆ, ಇಷ್ಟು ಕೆಲಸ ಮಾಡಿದ್ರೆ ಇನ್ನೊಬ್ಬರನ್ನ ತೋರಿಸಿ ಅಂತೇಳಿ ಹೇಳಿದ್ದೆ. ಕೆಲಸ ಮಾಡಿದ್ದೀನಿ, ಜನರ ಪ್ರೀತಿ ಇದೆ. ಜನರ ಪ್ರೀತಿ ಎಲ್ಲಿವರೆಗೂ ಇರ್ತದೆ ಅಲ್ಲಿವರೆಗೂ ಸಕ್ರಿಯವಾಗಿ ರಾಜಕಾರಣದಲ್ಲೇ ಇರ್ತೀನಿ. ಯಾವಾಗ ಏನು ಮಾಡ್ತೀನಿ, ಪಾಲಿಟಿಕ್ಸಲ್ಲಿ ಏನು ಮಾಡ್ತೀನಿ ಅಂತ ಯಾವತ್ತೂ ಹೇಳಬಾರ್ದು. ಏನು ಮಾಡ್ತೀವಿ ಅಂತ ಹೇಳಿದರೆ ಫಸ್ಟ್ ಸ್ಕೀಮ್ ಮಾಡ್ತಾರೆ ಅದಕ್ಕೋಸ್ಕರ ಅದನ್ನು ಯಾವತ್ತೂ ಹೇಳ್ಬೇಡಿ. ಏನಲ್ಲ ನೋಡಿ, ನಾನು ಆ ತಾಯಿ ಚಾಮುಂಡಿಯ ಪರಮ ಭಕ್ತ. ತಾಯಿ ಚಾಮುಂಡಿ ಇರೋದು ಸಿಂಹವನ್ನು ವಾಹನ, ಹೌದು. ಅವಳು ಕೈ ಬಿಡಲ್ಲ, ಏನಾರು ಒಂದು ದಾರಿ ತೋರಿಸ್ತಾಳೆ. ಇವತ್ತು ಏನೋ ಒಂದು ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಾಗಿದ್ರು ಕೂಡ ಅವಳೇ ಒಂದು ದಾರಿನ ತೋರಿಸೋದಕ್ಕೆ ಒಂದು ಏರುಪೇರು ಮಾಡಿದ್ದಾಳೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಆಯಿತು. ನಾನು ಇವತ್ತು ನೋಡಿ, ಟ್ಯಾಕ್ಸಿ ಡ್ರೈವರ್ಸ್ ಕೇಳಿದರು, ನಾನೊಬ್ಬ ಇವತ್ತು MP ಇಲ್ಲ, ನನಗೆ ಅಧಿಕಾರ ಇಲ್ಲ ಅಂತ ನಾನು ಕೂತ್ಕೊಳ್ಳಿಲ್ಲ. ನಾನೊಬ್ಬ ಮೈಸೂರಿನ ಪ್ರಜೆಯಾಗಿ ಅವರಿಗೆ ಸ್ಪಂದಿಸುವಂಥ ಕೆಲಸ ನಾನು ಮಾಡಲೇಬೇಕು. ಆಮೇಲೆ ಮೈಸೂರಿಗೆ ನಾನು ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ದುಡ್ಡು ತಂದಿದ್ದೀನಿ, ಎಕ್ಸಿಬಿಷನ್ ಗ್ರೌಂಡು ದುಡ್ಡು ತಂದಿದ್ದೀನಿ, ಏರ್ಪೋರ್ಟನ್ನು ಕೂಡ ಅಭಿವೃದ್ಧಿಗೆ ಲ್ಯಾಂಡ್ ಅಕ್ವಿಷನಿಗೆ ಕಂಪ್ಲೀಟ್ ದುಡ್ಡನ್ನು ರಿಲೀಸ್ ಮಾಡಿಕೊಟ್ಟಿದ್ದೀನಿ. ಎಲ್ಲದ ಲ್ಯಾಂಡ್ ಅಕ್ವಿಷನು ಕೂಡ ಅಂತಿಮ ಹಂತಕ್ಕೆ ಬಂದಿದೆ. ಇವೆಲ್ಲ ನನ್ನ ಪ್ರಾಜೆಕ್ಟ್ಸ್ಗಳು. ಅವು ಕಂಪ್ಲೀಟ್ ಮಾಡಿಸ್ತೀನಿ. ಯಾರು MP ಇದ್ದಾರೆ, ಯಾರಿದ್ದಾರೆ, ಅದಕ್ಕೆ ನನಗೆ ಸಂಬಂಧ ಇಲ್ಲ. ಮೈಸೂರು ಮತ್ತು ಕೊಡಗಿನ ಜನ 10 ವರ್ಷ ನನ್ನ ಕೈ ಹಿಡಿದಿದ್ದಾರೆ, ನನಗೆ ಆಶೀರ್ವಾದ ಮಾಡಿದ್ದಾರೆ. ಅಧಿಕಾರ ಇರಲಿ ಬಿಡಲಿ, ಕೊಡಗು ಮೈಸೂರಿನ ಜನಕ್ಕೆ ನಿಯತ್ತಾಗಿ ಸೇವೆ ಮಾಡ್ತೀನಿ. ಕುಶಾಲನಗರದ 4 ಲೈನ್ ಇದೆ, 4 ಲೈನಿಂದ ಅಲ್ಲಿಂದ ಮುಂದೆ ಸಂಪಾಜಕ್ಕೂ ಕೂಡ ಅದನ್ನು ಎಕ್ಸ್ಟೆನ್ಷನ್ ಆಗಬೇಕು, ಅದನ್ನು ಅಪ್ರೂವಲ್ ಮಾಡಿಸಿದ್ದೀನಿ. ಔಟರ್ ಪೆರಿಫೆರಲ್ ರಿಂಗ್ ರೋಡಿಗೆ 10 ಕೋಟಿ ರಿಲೀಸ್ ಮಾಡಿಸಿರೋ ನಾನೇ. ನಿತಿನ್ ಗಡ್ಕರಿ ಅವ್ರಿಗೂ ನಾನು ಟಿಕೆಟ್ ತಪ್ಪೋಗುತ್ತೆ ಅಂತ ಮಾರ್ಚ್ 7ನೇ ತಾರೀಕು ಮೀಡಿಯಾದಲ್ಲಿ ಬಂದಾದ ನಂತರ 10ನೇ ತಾರೀಕು ಮೀಟಿಂಗ್ ಇಲ್ಲಿಗ ಮಹಾರಾಜ ಗ್ರೌಂಡಲ್ಲಿ ನಾವು ಸಭೆನ ಕರೆದು ಮಹಾರಾಜ ಗ್ರೌಂಡಲ್ಲೇ ನಿತಿನ್ ಗಡ್ಕರಿ ಅವ್ರ ಹತ್ರ ಆನ್ ದಿ ಸ್ಟೇಜ್ ಅಪ್ರೂವಲ್ ತೊಗೊಂಡಿದ್ದೀನಿ. ನಾನು ಅದಕ್ಕೆ ಡಾಕ್ಟರ್ ಮಹದೇವಪ್ಪನವರು ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇವೆಲ್ಲದನ್ನು ಕೂಡ ಮಾಡಿಸ್ತೀನಿ.